ತುಮಕೂರು ಮಹಾನಗರ ಪಾಲಿಕೆ ಇದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಪಕ್ಕದಲ್ಲೇ ಈ ರೀತಿಯಾಗಿ ಕೋಳಿ ಕಸ ಮತ್ತಿತರ ಒಂದು ಕಸಗಳನ್ನ ತಂದಾಕ್ತಾ ಇದ್ದಾರೆ. ತುಮಕೂರು ಗ್ರೇಟರ್ ತುಮಕೂರು ಆಗ್ತಾ ಇದೆ, ಎಲ್ಲಿ ಸ್ಮಾರ್ಟ್ ಸಿಟಿ ತುಮಕೂರು ಆಗ್ತಾ ಇದೆ. ವೀಕ್ಷಕರೇ, ಇದು ಆತಂಕಕಾರಿ ಸುದ್ದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ತುಮಕೂರು ಮಹಾನಗರ ಪಾಲಿಕೆ ಇದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಮಳ್ಳೂರು ಕೆರೆ, ನೀವು ಈಗಾಗ್ಲೇ ಈ ಕೆರೆಯ ಇತಿಹಾಸ, ಈ ಕೆರೆ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಕುಣಿಗಲ್ ರೋಡ್ ನಲ್ಲಿ ಇರುವಂತ ಈ ಕೆರೆಯ ಒಂದು ನಿಜಕ್ಕೂ ಕೂಡ ಒಂದು ಆತಂಕಕಾರಿ ವಿಚಾರವನ್ನ ಹೇಳೋದಾದ್ರೆ, ನೀವು ಗಮನಿಸ್ತಾ ಇದ್ರೆ ಎಷ್ಟು ಮಟ್ಟಿಗೆ ಈ ಒಂದು ನೀರು ಕಲುಷಿತ ಆಗ್ತಾ ಇದೆ, ಎಲ್ಲಿ ಕೆರೆ ಕಟ್ಟೆಗಳನ್ನ ಉಳಿಸ್ತಾ ಇದೆ ತುಮಕೂರು ಮಹಾನಗರ ಪಾಲಿಕೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನಿಜಕ್ಕೂ ಕೂಡ ದೊಡ್ಡ ವಿಷ ಸೇರ್ತಾ ಇದೆ ಕೆರೆಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಪಕ್ಕದ ರಸ್ತೆಯ ಪಕ್ಕದಲ್ಲೇ ಈ ರೀತಿಯಾಗಿ ಕೋಳಿ ಕಸ ಮತ್ತಿತರ ಒಂದು ಕಸಗಳನ್ನ ತಂದಾಕ್ತಾ ಇದ್ದಾರೆ. ಇದು ದುರ್ವಾಸನೆ ಬೀರ್ತಾ ಇದೆ ಪ್ರಯಾಣಿಕರಿಗೂ ಹೋಗೋರ್ಗೂ ಕೂಡ. ನಿಜಕ್ಕೂ ಕೂಡ ಇಲ್ಲಿ ಯಾರೂ ಕೂಡ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ನಿಜಕ್ಕೂ ಕೂಡ ಇಲ್ಲಿನ ಪರಿಸ್ಥಿತಿಯನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾಕೆ ಗಮನಿಸ್ತಾ ಇಲ್ಲ ಅನ್ನುವಂಥದ್ದು ನೋಡ್ತಾ ಇರ್ಬೋದು ನೀವು. ವಾಹನಗಳು ಹೋಗ್ಬೇಕಾದ್ರೆ ಇಲ್ಲಿ ಆ ಒಂದು ಕಸ ಹೋಗಿ ಆ ವಾಹನಗಳಿಗೆ ತಲುಪುವಂತದ್ದು, ಆ ವಾಹನಗಳಿಗೆ ಬೀಳುವಂತದ್ದು ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಇಲ್ಲಿ ಮೂಗು ಮುಚ್ಕೊಂಡು ಜನ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಕುಣಿಗಲ್ನಿಂದ ಬರುವಂತ ಜನಗಳಿಗಂತೂ ನಿಜಕ್ಕೂ ಕೂಡ ಇಲ್ಲಿನ ಒಂದು ಸ್ಥಿತಿಯನ್ನ ನೋಡೋದಾದ್ರೆ ಯಾಕಪ್ಪ ಈ ರೋಡ್ ನಲ್ಲಿ ಬರ್ತೀವಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆರೆ ಅಂತೂ ನಿಜಕ್ಕೂ ಕೂಡ ಏರೋಗೇ ಇಲ್ಲ. ಇನ್ನಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾರ? ಯಾಕಪ್ಪ ಅಂದ್ರೆ ಇಂಥ ದುರ್ವಾಸನೆ ಬೀಳಂತ ಕಸಗಳು ಎಲ್ಲಿ ತುಮಕೂರು ಗ್ರೇಟರ್ ತುಮಕೂರು ಆಗ್ತಾ ಇದೆ, ಎಲ್ಲಿ ಸ್ಮಾರ್ಟ್ ಸಿಟಿ ತುಮಕೂರು ಆಗ್ತಾ ಇದೆ, ಎಲ್ಲಿ ತುಮಕೂರಿಗೆ ಈ ರೀತಿಯಾಗಿ ಮಾನಭಂಗ ಆಗುವಂತ ತುಮಕೂರು ಹೆಸರನ್ನ ಕೆಡಿಸುವಂತ ಕೆಲಸಗಳು ಯಾಕೆ ಆಗ್ತಾ ಇದೆ? ಕಸ ಮುಕ್ತ ತುಮಕೂರು ಎಲ್ಲಿ ಅನ್ನುವಂಥದ್ದನ್ನ ನಾವು ಮಹಾನಗರ ಪಾಲಿಕೆಗೆ ನೇರವಾಗಿ ಕೇಳಬೇಕಾಗುತ್ತೆ. ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಮಹಾನಗರ ಪಾಲಿಕೆ ಅಧಿಕಾರಿಗಳು? ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಗಜೇಂದ್ರ, ಪಬ್ಲಿಕ್ ಫಸ್ಟ್ ಕನ್ನಡ, ತುಮಕೂರು. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.